ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನಂದ್ರೆ, ಯಾವ ಮೂಲೆ ಬೆಳೆಸಿ ಕಟ್ಟಬೇಕು. ಇವತ್ತಿನ ಟಾಪಿಕ್ ಅದೇ. ಮನೆಗೆ ಮೂಲೆಯನ್ನು ಬೆಳೆಸಿ ಕಟ್ಟಬೇಕಾ, ಅಥವಾ ಮನೆಗೆ ಕಾಂಪೌಂಡ್ ಏನು ಇರುತ್ತಲ್ಲ, ಆ ಕಾಂಪೌಂಡ್ ಮೂಲೆ ಏನಾದ್ರೂ ಬೆಳೆಸಿ ಕಟ್ಟಬೇಕಾ, ಅದ್ರ ಬಗ್ಗೆ ಇವತ್ತು ಟಾಪಿಕ್ ವಿಶೇಷ ಇದೆ. ಇದು ತುಂಬಾ ಒಳ್ಳೆ ಟಾಪಿಕ್, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಮನೆಯ 4 ಗೋಡೆಗಳು. ಇದು ಅರ್ಥ ಆಯ್ತಾ? ಇದೇನಿದೆ ಅಲ್ವಾ, ಈ ಚೌಕ ಆಕಾರ ಮನೆಯ 4 ಗೋಡೆಗಳು, ಮನೆಯ ಮಧ್ಯದಲ್ಲಿ ಬ್ರಹ್ಮಸ್ಥಾನ. ಸರಿ, ಈಗ ಒಂದು ಸೈಟ್ ಅಂದ್ರೆ ಒಂದು ನಿವೇಶನ ಅಂದ್ರೆ ಸೈಟ್ಗೆ ಕನ್ನಡದಲ್ಲಿ, ವಾಸ್ತುಶಾಸ್ತ್ರ ಭಾಷೆಯಲ್ಲಿ ನಿವೇಶನ ಅಂತ ಹೇಳ್ತಾರೆ. ಆ ಒಂದು ನಿವೇಶನಕ್ಕೆ, ಸೈಟ್ಗೆ ಮನೆ ಕಟ್ಟಕ್ಕಿಂತ ಮುಂಚೆ ಕಾಂಪೌಂಡಿನ ಒಂದು ಬುನಾದಿ, ಕಾಂಪೌಂಡಿನ ಒಂದು ಬೇಸ್ಮೆಂಟ್ ನಿರ್ಮಾಣ ಮಾಡ್ಕೋಬೇಕು. ಕೇವಲ ಬೇಸ್ಮೆಂಟ್ ಮಾತ್ರ. ಇಲ್ಲಿ ಬೇಸ್ಮೆಂಟ್ ನೀವು ನಿರ್ಮಾಣ ಮಾಡ್ಕೋಬೇಕು. ಈ ರೀತಿ ಎಷ್ಟು ಹೈಟ್ ಅಂದ್ರೆ, ಮನೆ ಕಟ್ಟೋಕಿನ ಮುಂಚೆ ನೀವು ಕಾಂಪೌಂಡಿನ ಒಂದು ಬೇಸ್ಮೆಂಟ್ ನಿರ್ಮಾಣ ಮಾಡ್ಕೋಬೇಕಂದ್ರೆ, ಈ ಸೈಜ್ ಕಲ್ಲಿಂದ ಏನು ಬುನಾದಿ ಕಲ್ಲು ಅಂತ ಹೇಳ್ತಾರಲ್ಲ, ಆ ಬುನಾದಿ ಕಲ್ಲಿಂದ ಮೊದಲು ಸೈಟ್ಗೆ ನೀವು ಕಾಂಪೌಂಡ್ ಒಂದು ಬುನಾದಿನ ನಿರ್ಮಾಣ ಮಾಡ್ಕೋಬೇಕು. ಒಂದು 3 ಅಡಿ ಹೈಟ್, ಭೂಮಿ ಮೇಲೆ ಒಂದು 3 ಅಡಿ ಹೈಟ್, ಅಥವಾ 2 ಅಡಿ ಹೈಟ್, ಅಥವಾ 1 ಅಡಿ ಹೈಟ್ ನೀವು ನಿರ್ಮಾಣ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ನೀವು ಕಾಂಪೌಂಡ್ ಒಳಗಡೆ ಏನು ಬುನಾದಿ ಹಾಕಿರ್ತಿರಲ್ಲ, ಆ ಬುನಾದಿ ಒಳಗಡೆ ಏನ್ ಸೈಟ್ ಇರುತ್ತಲ್ಲ ಮನೆಗೆ, ಆ ಸೈಟಿನ ಬುನಾದಿ ಹಾಕೋಬೇಕು ನೀವು. ಅರ್ಥ ಆಯ್ತಾ? ಅಥವಾ ನೀವು ಇಲ್ಲಿ ಕೇವಲ ಮನೆಯ ಒಂದು ಬುನಾದಿ ಹಾಕೊಂಡ್ಬಿಟ್ಟು, ಬೇಸ್ಮೆಂಟ್ ಫೌಂಡೇಶನ್ ಹಾಕೊಂಡ್ಬಿಟ್ಟು, ಆ ನಂತರ ಕಾಂಪೌಂಡಿನ ಒಂದು ಬೇಸ್ಮೆಂಟ್ ಫೌಂಡೇಶನ್ ಹಾಕೊಂಡ್ರು ಪರವಾಗಿಲ್ಲ. ಆದ್ರೂ ನೀವು ಕಾಂಪೌಂಡ್ ಒಂದು ಬೇಸ್ಮೆಂಟ್ ಫೌಂಡೇಶನ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಗೋಡೆ ಕಟ್ಟಬಾರ್ದು. ಕೇವಲ ಬೇಸ್ಮೆಂಟ್, ಯಾವುದು ಕಾಂಪೌಂಡಿನ ಒಂದು ಬೇಸ್ಮೆಂಟ್ ಫೌಂಡೇಶನ್ ಅಂತಾರಲ್ಲ, ಆ ಒಂದು ಬೇಸ್ಮೆಂಟ್ ಕಟ್ಟಿ, ಆ ನಂತರ ಮನೆಯ ಒಂದು ಏನು ಪಾಯ ಇದೆಯಲ್ವಾ, ಬುನಾದಿ ಕಲ್ಲು, ಅವೆಲ್ಲ ನಿರ್ಮಾಣ ಮಾಡ್ಕೋಬೇಕು ನೀವು. ಈಗ ಪ್ರಶ್ನೆ ಏನ್ ಬಂದಿದೆ ಅಂದ್ರೆ, ಟಾಪಿಕ್ ಏನಂದ್ರೆ ಇವತ್ತಿಂದು ಯಾವ ಮೂಲೆ ಬೆಳೆಸಿ ಕಟ್ಟಬೇಕು. ಮನೆಯ ಮೂಲೆಗಳನ್ನ ಬೆಳೆಸಿ ಕಟ್ಟಬೇಕಾ, ಅಥವಾ ಒಂದು ಮೂಲೆ ಬೆಳೆಸ್ಬೇಕಾ, ಅಥವಾ 2 ಮೂಲೆ ಬೆಳೆಸ್ಬೇಕಾ, ಅಥವಾ ಕಾಂಪೌಂಡಿನ ಮೂಲೆ ಏನಾದ್ರು ಬೆಳೆಸ್ಬೇಕಾ? ಈಗ ನಾವು ವಾಸ್ತುಶಾಸ್ತ್ರ ಅಥವಾ ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ನಾವು ಗಮನಿಸ್ತಾ ಆದ್ರೆ ಇಲ್ಲೇನಾಗುತ್ತೆ ನೋಡಿ, ಮನೆಯ 4 ಗೋಡೆಗಳು ಅಂದ್ರೆ ಮನೆಯ ಯಾವ ಮೂಲೆನೂ ಸಹ, ಯಾವ ದಿಕ್ಕನ್ನು ಸಹ ಬೆಳೆಸಬಾರ್ದು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಕುಬೇರ ಮೂಲೆ ಬೆಳೆಸ್ತಾರೆ. ಕುಬೇರ ಮೂಲೆ ಬೆಳೆಸಿದರೆ ಧನ ಸಂಪತ್ತು ಜಾಸ್ತಿ ಆಗುತ್ತೆ. ತಪ್ಪು, ಬೆಳೆಸಬಾರ್ದು. ಕುಬೇರ ಮೂಲೆ ಅಂತಾರೆ ಕೆಲವರು, ನೈಋತ್ಯ ಮೂಲೆಗೆ ಕುಬೇರ ಮೂಲೆ ಅಂತಾರೆ. ನೈಋತ್ಯ ಮೂಲೆ ಕುಬೇರ ಮೂಲೆ ಅಲ್ಲ. ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ ನಲ್ಲಿ ಇದೆ, ಒಂದ್ಸಲ ನೋಡ್ಕೊಳ್ಳಿ. ನೈಋತ್ಯ ಮೂಲೆ ಕೆಲವರು, ಯಾಕಂದ್ರೆ ಅಲ್ಲಿ ಬೀರು ಇಡ್ತಾರೆ, ಹಣಕಾಸಿನ ಬಂಗಾರದ್ದು ಎಲ್ಲ ಒಂದು ಪೆಟ್ಟಿಗೆ, ಒಂದು ಏನು ಬೀರು ಅಂತೀರಾ, ಬೀರು ಆ ಒಂದು ನೈಋತ್ಯ ಮೂಲೆಯಲ್ಲೇ ಇಡ್ತಾರೆ ಮನೆಯಲ್ಲಿ. ಹಾಗಾಗಿ ನೈಋತ್ಯ ಮೂಲೆ ಬೆಳೆಸಿ ಕಟ್ಟಿದರೆ ಮನೆಯಲ್ಲಿ ಚೆನ್ನಾಗಿ ಧನ ಸಂಪತ್ತಿ, ಹಣದ ಇನ್ಕಮ್, ಆದಾಯ ಚೆನ್ನಾಗಿರುತ್ತೆ ಅಂತಾರೆ. ಅದು ತಪ್ಪು. ಹಾಗೂ ವಾಯು ಮೂಲೆ ಬೆಳೆಸಬಾರ್ದು, ಅಗ್ನಿ ಮೂಲೆ ಬೆಳೆಸಬಾರ್ದು, ಈಶಾನ್ಯ ಮೂಲೆ ಸಹ ಬೆಳೆಸಬಾರ್ದು. ಅರ್ಥ ಆಯ್ತಾ? ಅಂದ್ರೆ ಮನೆಯ 4 ಗೋಡೆಗಳು ಏನಿದಾವಲ್ವಾ, ಈ 4 ಗೋಡೆಗಳು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಗಿ ಇರಬೇಕು. ಅಳತೆ ಅದು ಏನ್ ತಗೊಂಡಿರ್ತೀರ, ಉದಾಹರಣೆಗೆ ಪೂರ್ವ ದಕ್ಷಿಣ 25 ತಗೊಂಡಿರ್ತೀರ, 25 ಅಡಿ.
ವಾಯುಮೂಲೆಯಿಂದ ನೈಋತ್ಯ ಮೂಲೆಗೆ 25 ಅಡಿನೇ ಇರಬೇಕು. ಹಾಗೂ ಈಶಾನ್ಯ ಮೂಲೆಯಿಂದ ಅಗ್ನಿ ಮೂಲೆಗೆ 25 ಅಡಿನೇ ಇರಬೇಕು. ಅರ್ಥ ಆಯ್ತಾ? ಕೆಲವರು ಏನ್ ಮಾಡ್ತಾರೆ, ಈ ವಾಯುಮೂಲೆಯಿಂದ ನೈಋತ್ಯ ಮೂಲೆಗೆ 25 ಅಡಿಯನ್ನು ಇಟ್ಟು ಮನೆ ಕಟ್ಟಿರ್ತಾರೆ, ಮನೆ ಗೋಡೆಯನ್ನು ಕಟ್ಟಿರ್ತಾರೆ. ಅವಾಗ ಇಲ್ಲಿ ಏನಾಗುತ್ತೆ, ಈಶಾನ್ಯ ಮೂಲೆಯಿಂದ ಆಗ್ನೇಯ ಮೂಲೆಗೆ 25 ಅಡಿ ಇಟ್ಟು ಕಟ್ಟಬೇಕು ವಾಸ್ತು ಶಾಸ್ತ್ರ ಪ್ರಕಾರ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಈಶಾನ್ಯ ಮೂಲೆ ಬೆಳೆಸ್ಬೇಕಂತೇಳಿ ಇಲ್ಲಿ ಒಂದು 25 ಅಡಿ .6 ಈಶಾನ್ಯ ಮೂಲೆಯಲ್ಲಿ ಮನೆ ಗೋಡೆಯ ಈಶಾನ್ಯ ಮೂಲೆ 6 ಇಂಚು ಬೆಳೆಸಿ ಕಟ್ತಾರೆ. ಇದು ತಪ್ಪು. ಈ ರೀತಿ ಮಾಡಿದ್ರೆ ಆಯ ಕೆಟ್ಟೋಗುತ್ತೆ, ಆಯ ಬರಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ವಾಯು ಮೂಲೆಯಿಂದ ನೈಋತ್ಯ ಮೂಲೆಗೆ 25 ಅಡಿ ಇದೆ, ಈಶಾನ್ಯ ಮೂಲೆಯಿಂದ ಆಗ್ನೇಯ ಮೂಲೆಗೆ 25 ಅಡಿನೇ ಬರಬೇಕು. ಇಲ್ಲಿ ನೋಡಿ 25 ಅಡಿ .6 ಬಂತು, ಇಲ್ಲಿ 25 ಅಡಿ ಬಂತು. ಅರ್ಥ ಆಯ್ತಾ? ನೋಡಿ 6 ಇಂಚು ಬೆಳೀತು. ಹಾಗಾಗಿ ಈಶಾನ್ಯ ಮೂಲೆ ಬೆಳೆಸಬಾರ್ದು, ನೈಋತ್ಯ ಮೂಲೆ ಸಹ ಬೆಳೆಸಬಾರ್ದು. ಯಾವ ಮೂಲೆಯನ್ನು ಸಹ ಅಗ್ನಿ ಮೂಲೆ ಆಗ್ಲಿ ವಾಯು ಮೂಲೆ ಆಗ್ಲಿ ಬೆಳೆಸಲೇಬಾರ್ದು. ಇದು ಆ ರೀತಿ ಬೆಳೆಸಿದ್ರೆ ತುಂಬಾ ಸಮಸ್ಯೆಗಳು ಬರ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಯಾವ ಮೂಲೆ ಬೆಳೆಸ್ಬೇಕು ಮನೆ ಕಟ್ಟಬೇಕಾದ್ರೆ? ಈಗ ಇಲ್ಲಿದೆ ನೋಡಿ, ಈಗ ಏನ್ ಮಾಡ್ತೀರಾ, ಇದು ಪಶ್ಚಿಮ ಗೋಡೆ, ಇದು ಪಶ್ಚಿಮ ದಿಕ್ಕು. ಕಾಂಪೌಂಡ್ ನ ಈ ರೀತಿ ನಿರ್ಮಾಣ ಮಾಡ್ಕೊಳ್ಳಿ. ಹಾಗೂ ದಕ್ಷಿಣಕ್ಕೆ ಈ ರೀತಿ ಬನ್ನಿ. ನೋಡಿ, ದಕ್ಷಿಣಕ್ಕೆ 2.5 ಅಡಿ ಅಥವಾ 3 ಅಡಿ ಬಿಡಿ. ಕಾಂಪೌಂಡ್ ಮನೆ ಗೋಡೆಯಿಂದ ಕಾಂಪೌಂಡ್ ಗೋಡೆಗೆ 3 ಅಡಿ ಅಥವಾ 2.5 ಅಡಿ ಬಿಡಿ. ಹಾಗೂ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಇಲ್ಲಿನೂ ಸಹ 2.5 ಅಡಿ ಅಥವಾ 3 ಅಡಿ ನೀವು ಜಾಗ ಬಿಡಬೇಕು. ಈ ರೀತಿ ಜಾಗ ಬಿಟ್ಟು ಮನೆ ಗೋಡೆ ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಕಾಂಪೌಂಡ್ ಗೋಡೆಗೂ ಮನೆ ಗೋಡೆಗೂ ಜೆಂಟ್ ಇರಬಾರ್ದು, ಟಚ್ ಆಗಿರಬಾರ್ದು. ಇದು ವಾಸ್ತುಶಾಸ್ತ್ರ ನಿಯಮಾನುಸಾರ. ಅರ್ಥ ಆಯ್ತಾ? ಹಾಗಾದ್ರೆ ನಾವಿಲ್ಲಿ ಯಾವ ಮೂಲೆ ಬೆಳೆಸ್ಬೇಕು ಅಂದ್ರೆ, ಇಲ್ಲಿ ನೋಡಿ, ಈ ಕಾಂಪೌಂಡ್ಗೆ ನೀವು ಏನು ಬುನಾದಿ ಹಾಕಿರ್ತೀರಲ್ವಾ, ಪಾಯ ಏನ್ ಹಾಕಿರ್ತೀರಲ್ಲ, ಫೌಂಡೇಶನ್ ನೋಡಿ, ಇಲ್ಲಿಂದ ನೈಋತ್ಯ ಮೂಲಿಂದ ಆಗ್ನೇಯಕ್ಕೆ ನೇರವಾಗಿ ಕಾಂಪೌಂಡ್ ಗೋಡೆ ಬರಲಿ ಅಂದ್ರೆ ಇದು 90 ಡಿಗ್ರಿ ಬರಬೇಕು, 90 ಡಿಗ್ರಿ ಬರಬೇಕು. ಅದೇ ರೀತಿ ನೈಋತ್ಯ ಮೂಲೆಯಿಂದ ವಾಯುಮೂಲೆಗೆ ಈ ಕಾಂಪೌಂಡ್ ಗೋಡೆ ನೇರವಾಗಿ ಇರ್ಬೇಕು, ಅಂದ್ರೆ ಇಲ್ಲಿ ಸಹ 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಬರಬೇಕು. ಅರ್ಥ ಆಯ್ತಾ? ಇದು ಏನು ವಾಯುಮೂಲೆಯಿಂದ ಈಶಾನ್ಯ ಮೂಲೆಗೆ ಏನಿದೆ ಅಲ್ವಾ, ಹಾಗೂ ಅಗ್ನಿ ಮೂಲೆಯಿಂದ ಈಶಾನ್ಯ ಮೂಲೆಗೆ ನೋಡಿ, ಇಲ್ಲಿಂದ ಬರ್ತಾ 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 ವಾಯುಮೂಲೆಯಿಂದ ಈಶಾನ್ಯ ಮೂಲೆಗೆ ಬರ್ತಾ 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 ನೀವೊಂದು 6 ಇಂಚ್ ಬೆಳೆಸ್ಕೋಬಹುದು. ಎಷ್ಟು? 6 ಇಂಚ್ ನೋಡಿ, ಈ ರೀತಿ ಬೆಳೆಸ್ಕೋಬೇಕಷ್ಟೇ, 6 ಇಂಚ್ ಮಾತ್ರ. 6 ಇಂಚು ಮಾತ್ರ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ನೋಡಿ, ಮನೆಯ 4 ಗೋಡೆಗಳು ಅಂದ್ರೆ ಮನೆಯ ಯಾವ ಮೂಲೆನೂ ಬೆಳೆಸಬಾರ್ದು. ಮನೆಗೆ ಈಶಾನ್ಯ ಮೂಲೆ ಆಗ್ಲಿ ವಾಯು ಮೂಲೆ ಆಗ್ಲಿ ಯಾವ್ದು ಮೂಲೆ ಬೆಳೆಸಬಾರ್ದು. ಕೇವಲ ಕಾಂಪೌಂಡಿನ ಏನು ಈಶಾನ್ಯ ಮೂಲೆ ಬರುತ್ತಲ್ವಾ, ಅದನ್ನು ಮಾತ್ರ 6 ಇಂಚು ಬೆಳೆಸಬಹುದು. ಈ ರೀತಿ ಮಾಡದಲ್ಲಿ ನಿಮಗೆ ತುಂಬಾ ಒಳ್ಳೆ ಶುಭ ಫಲಗಳು ದೊರೆಯುತ್ತವೆ. ಅರ್ಥ ಆಯ್ತಾ? ನೈಋತ್ಯ ಮೂಲೆ ಆಗ್ಲಿ ಆಗ್ನೇಯ ಮೂಲೆ ಆಗ್ಲಿ ಹಾಗೂ ಈಶಾನ್ಯ ಮೂಲೆ ಆಗ್ಲಿ ವಾಯು ಮೂಲೆ ಆಗ್ಲಿ ಕಾಂಪೌಂಡ್ಗೆ ಹಾಗೂ ಮನೆ ಗೋಡೆಗಳಿಗೆ ಜೆಂಟ್ ಆಗಿರಬಾರ್ದು. ಕೆಲವು ಕಡೆ ಯಾವ ರೀತಿ ಮಾಡ್ತಾರಂದ್ರೆ, ಇಲ್ಲಿ ನೋಡಿ, ಕೆಲವು ಕಡೆ ಏನ್ ಮಾಡ್ತಾರೆ, ಈ ಕಾಂಪೌಂಡ್ ಏನು ಬುನಾದಿ ಬರುತ್ತಲ್ಲ, ಇಲ್ಲಿ ಒಂದು ಪಿಲ್ಲರ್ ಹಾಕ್ಬಿಟ್ಟಿರ್ತಾರೆ. ಈ ಒಂದು ಮನೆ ಪಿಲ್ಲರ್ ನೋಡಿ, ಈಶಾನ್ಯ ಮೂಲೆಗೆ ಒಂದು ಪಿಲ್ಲರ್ ಬರುತ್ತೆ, ಮನೆ ಗೋಡೆಗೆ ಸಂಬಂಧಪಟ್ಟಂತ ಒಂದು ಪಿಲ್ಲರ್. ಯಾಕಂದ್ರೆ 9 ಇಂಚಿನ ಗೋಡೆ ಬರುತ್ತಲ್ವಾ, ಪ್ಲಾಸ್ಟಿಂಗ್ ಆ ಕಡೆ 1 ಇಂಚು, ಈ ಕಡೆ ಹೊರಗಡೆ 1 ಇಂಚು ಸೇರಿ 10 + 1 11 ಇಂಚು ಆಗುತ್ತೆ ಗೋಡೆ. ಮನೆ 4 ಗೋಡೆಗೆ ಒಂದೊಂದು ಗೋಡೆ 11 ಇಂಚು ಆಗುತ್ತೆ.
ಅವಾಗ ಏನಾಗುತ್ತೆ, ಈ ಒಂದು ಪಿಲ್ಲರ್ಗೆ ಏನ್ ಮಾಡ್ತಾರೆ, ಈ ಕಾಂಪೌಂಡ್ ಒಂದು ಏನು ಪಿಲ್ಲರ್ ಹಾಕಿರ್ತಾರೆ ಇಲ್ಲಿ, ಈ ಪಿಲ್ಲರ್ಗೆ ಈ ಒಂದು ಈಶಾನ್ಯ ಮೂಲೆ ಪಿಲ್ಲರ್ ಜೆಟ್ ಮಾಡ್ಬಿಡ್ತಾರೆ. ಈ ರೀತಿ ಇಲ್ಲೊಂದು ಬೀಮ್ ಬರುತ್ತೆ ಕೆಳಗಡೆ, ಬೀಮ್ ಒಳಗಡೆ, ಆ ರೀತಿ ಮಾಡ್ಕೋತಾರೆ. ದಯವಿಟ್ಟು ಈ ರೀತಿ ಮಾಡ್ಕೋಬಾರ್ದು, ತಪ್ಪು. ಯಾವ ಮೂಲೆಯಲ್ಲೂ ಸಹ ಈ ರೀತಿ ಮಾಡ್ಕೋಬಾರ್ದು. ನೋಡಿ, ಇಲ್ಲೊಂದು ಈ ರೀತಿ ಒಂದು ಬೀಮ್ ಬರುತ್ತೆ. ಸ್ಲ್ಯಾಬ್ ಇಂದ ಬೀಮ್ ಮೇಲ್ಗಡೆ ಬರೋದು ಅದು ಓಕೆ, ಅದು ಏನ್ ತೊಂದರೆ ಆಗಲ್ಲ. ಮೇನ್ ನಮಗೆ ಏನಪ್ಪಾ ಅಂದ್ರೆ, ಭೂಮಿಯಿಂದ ಏನು ಬರ್ತಕ್ಕಂತ ಒಂದು ಕಾಲಮ್ಸ್ ಆಗ್ಲಿ, ಒಂದು ಬೀಮ್ ಆಗ್ಲಿ, ಒಂದು ಪಿಲ್ಲರ್ ಆಗ್ಲಿ, ಅದು ನೋಡಿ ಮನೆಯ ಗೋಡೆಗೆ ಈ ರೀತಿ ಕಾಂಪೌಂಡ್ ನ ಒಂದು ಪಿಲ್ಲರ್ ಜೆಂಟ್ ಆಗಿರಬಾರ್ದು. ಈ ರೀತಿ ಜೆಂಟ್ ಆದ್ರೆ ಇಲ್ಲೇನಾಯ್ತು ನೋಡಿ, ಇದಿಷ್ಟು ಭಾಗ ಕಟ್, ಈ ಒಂದು ಭಾಗ, ಈ ಒಂದು ಭಾಗ ನೋಡಿ ಇದಿಷ್ಟು ಬ್ಲಾಕೇಜ್ ಆಯ್ತು, ಹೌದು ತಾನೆ? ನೋಡಿ, ಉತ್ತರ ದಿಕ್ಕು ಇಲ್ಲಿ ಬ್ಲಾಕೇಜ್ ಆಗ್ಬಿಡ್ತು, ಇದಿಷ್ಟು ಓಪನ್ ಆಗ್ಬಿಡ್ತು. ಯಾವುದು? ಪೂರ್ವ, ದಕ್ಷಿಣ, ಪಶ್ಚಿಮ ಓಪನ್ ಆಯ್ತು. ಹಂಗಾಗಿ ಈ ಒಂದು ಎಚ್ಚರವನ್ನು ಬಹಳ ಅಂದ್ರೆ ಬಹಳ, ಈಗ ಸುಮಾರು ಜನ ಇಂಜಿನಿಯರ್ಗಳು ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವ್ರದ್ದೇನು ತಪ್ಪಿಲ್ಲ. ಯಾಕಂದ್ರೆ ಅವರು ಕನ್ಸ್ಟ್ರಕ್ಷನ್ ಪರವಾಗಿ ಅವ್ರು ಹಾಕ್ತಾರೆ, ಯಾಕಂದ್ರೆ ಅವ್ರು ವಾಸ್ತುವಿದ್ಯೆ ಗೊತ್ತಿರಲ್ಲ. ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಗೊತ್ತಿದ್ದವರು ಈ ತರ ಮಾಡೋದಿಲ್ಲ, ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕು, ಈ ರೀತಿ ಒಂದು ಬೀಮ್ಸ್ ಆಗ್ಲಿ, ಕಾಲಮ್ಸ್ ಆಗ್ಲಿ ಹಾಕ್ಬಾರ್ದು. ಮನೆಯ ಕಾಂಪೌಂಡ್ಗೆ ಹಾಗೂ ಮನೆಯ ಗೋಡೆಗೆ ಜೆಂಟ್ ಮಾಡಬಾರ್ದು ಕೆಳಗಡೆ ಭೂಮಿಯಲ್ಲಿ, ಅರ್ಥ ಆಯ್ತಾ? ಈಗ ಇವತ್ತಿನ ಟಾಪಿಕ್ ನಲ್ಲಿ ಹೇಳಿದಿನಲ್ಲ, ಯಾವ ಮೂಲೆ ಬೆಳೆಸಿ ಕಟ್ಟಬೇಕು ಅಂದರೆ, ಕೇವಲ ಮನೆ ಕಾಂಪೌಂಡ್ ಗೋಡೆಯ ಈಶಾನ್ಯ ಮೂಲೆಯನ್ನು ಬೆಳೆಸಿ, ಅದು ಕೂಡ ಎಷ್ಟು 6 ಇಂಚು ಬೆಳೆಸಿ ಮಾತ್ರ ಕಟ್ಟಬೇಕು, ಅರ್ಥ ಆಯ್ತಾ? ಇನ್ನು ಕಾಂಪೌಂಡ್ಗೆ ಸಂಬಂಧಪಟ್ಟಂತಹ ಯಾವ ಮೂಲೆಯನ್ನು ಬೆಳೆಸಿ ಕಟ್ಟಬಾರದು. ನೈಋತ್ಯ ಮೂಲೆ ಆಗ್ಲಿ, ವಾಯು ಮೂಲೆ ಆಗ್ಲಿ, ಅಗ್ನಿ ಮೂಲೆ ಆಗ್ಲಿ ಬೆಳೆಸಿ ಕಟ್ಟಬಾರದು. ಕೇವಲ ಈಶಾನ್ಯ ಮೂಲೆ 6 ಇಂಚು ಮಾತ್ರ ಬೆಳೆಸಿ ಕಟ್ಟಬೇಕು, ಅರ್ಥ ಆಯ್ತಾ? ಈ ಒಂದು ಮಾಹಿತಿ ಅಂದ್ರೆ, ಈ ಒಂದು ಇನ್ಫಾರ್ಮೇಶನ್ ತುಂಬಾ ನೀವು ಪಾಲಿಸಿದ್ದಾದಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಈಶಾನ್ಯ ಮೂಲೆಯಲ್ಲಿ ಬುಧ ಗ್ರಹ ಹಾಗೂ ಗುರುಗ್ರಹ ಇರ್ತಾರೆ. ಹಾಗಾಗಿ ನಿಮಗೆ ಒಳ್ಳೆ ಹೆಚ್ಚಿನ ಒಂದು ಹಣದ ಇನ್ಕಮ್ ಆಗ್ಲಿ, ಧನ ಲಾಭ ಆಗ್ಲಿ, ಒಂದು ಘನತೆ ಗೌರವ ಆಗ್ಲಿ, ಮರ್ಯಾದೆ ಆಗ್ಲಿ ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ನೀವು ಕೇವಲ ಮನೆ ಕಾಂಪೌಂಡ್ ಗೋಡೆಗೆ ಈಶಾನ್ಯ ಮೂಲೆ 6 ಇಂಚ್ ಬೆಳೆಸಿ ನಿರ್ಮಾಣ ಮಾಡಿಕೊಳ್ಬೇಕು, ಅರ್ಥ ಆಯ್ತಾ? ನಮ್ಮ ಈ ಒಂದು ಮಾಹಿತಿ ಇಷ್ಟ ಆದದಲ್ಲಿ ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಲೈಕ್ ಮಾಡಿ. ನಿಮಗೆ ಡೌಟ್ಸ್ ಏನಾದರೂ ಇದ್ರೆ ನಮಗೆ ಫೋನ್ ಕಾಲ್ ಮೂಲಕ ನೀವು ಉಚಿತ ಕರೆ ಮಾಡಿ, ಉಚಿತ ಕರೆ ಇದೆ. ನೀವು ನಿಮ್ಮ ಪ್ರಶ್ನೆಗಳನ್ನು ನಮ್ಮಿಂದ ಉತ್ತರ ಪಡೆಯಬಹುದು. ಹಾಗೂ ನಿಮ್ಮ ಮನೆ ವಾಸ್ತು ವಿಸಿಟಿಂಗ್ ನಾವು ಬರ್ಬೇಕಂದ್ರೆ ನೀವು ನಮಗೆ ಫೋನ್ ಮಾಡಿ ನಮಗೆ ವಿಸಿಟಿಂಗ್ ತಗೋಬಹುದು, ನಮ್ದು ವಿಸಿಟಿಂಗ್, ಅರ್ಥ ಆಯ್ತಾ? ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ ಅನ್ನು ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಪಾಯಿಂಟ್ಸ್, ಹೊಸ ರಹಸ್ಯಗಳು, ವಾಸ್ತು ಶಾಸ್ತ್ರದಲ್ಲಿ ಇರ್ತಕ್ಕಂಥ ರಹಸ್ಯಗಳು ನಿಮಗೆ ನಾನು ನಮ್ಮ BMD ವಾಸ್ತು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.